ಮೂಢ ಹಗರಣದಲ್ಲಿ ಏನು ಹೇಳ್ಯಾರ ಅವರು? ಇಡಿ ಯಾಕೆ ಬಂತಂತ. ಮನಿ ಲಾಂಡ್ರಿಂಗ್ ಆಗಿದೆ. ಸ್ಟೇಟ್ಮೆಂಟ್ ಏನು ಕೊಡ್ತಾರೆ? ನ್ಯಾಯಾಲಯದ ಮೇಲೆ ಪ್ರಭಾವ ಬೀರೋ ಹುನ್ನಾರಂತ. ನಿಮ್ಮ ಇಂದಿರಾ ಗಾಂಧಿ UPA ಕಾಲದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸೀನಿಯಾರಿಟಿಯನ್ನು ಧಿಕ್ಕರಿಸಿ ಯಾರ್ಯಾರಿಗೂ ನೀವು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನು ಮಾಡಿದಂಥ ಟ್ರ್ಯಾಕ್ ರೆಕಾರ್ಡ್ ಅದ ಸಿದ್ದರಾಮಯ್ಯ ನಿಮ್ಮ ಸಿದ್ದರಾಮಯ್ಯನವರ ಪಾರ್ಟಿದು. ನಮಗೆ ಹೇಳ್ತೀರಿ ನೀವು ನ್ಯಾಯಾಲಯಕ್ಕೆ ಪ್ರಭಾವ ಬೀರೋ ಹುನ್ನಾರ ಅಂತ. 252 ಸೈಟ್ಗಳು ಮುಖ್ಯಮಂತ್ರಿ ಅವರು ಹಿಂಬಾಲಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಂದಿದೆ ಅಕ್ರಮವಾಗಿ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟದಲ್ಲಿ ಏನದ ಅಂತಂದ್ರೆ, ಕ್ರಿಮಿನಲ್ ಆ್ಯಕ್ಟ್ ಏನಾಗ್ಯದಲ್ಲ ಅದು ನಡೀತಾ ಇರ್ತದೆ. ಅದರದ್ದು ಇನ್ವೆಸ್ಟಿಗೇಷನ್ನು ನಡೀತಾ ಇರ್ತದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟದಲ್ಲಿರುವಂಥದ್ದು ಭಾಳ ಸಿಂಪಲ್. ಅವರು ಹಣಕಾಸಿನ ಅವ್ಯವಹಾರ, ಕ್ಯಾಶು, ಇಲ್ಲಿಗಲಿ ಅಕ್ಯೂರ್ಡ್ ಫಂಡ್ ಏನಿರ್ತದಲ್ಲ, ದುಡ್ಡು, ಅದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಾಗ್ಯದ ಅದನ್ನು ಕಂಡು ಹಿಡುತ್ತಾರೆ. ಅದಕ್ಕೆ ಜಾಸ್ತಿ ಅದು. ಅದರೊಳಗ ಒಂದು ಅಂದಾಜಿನಿಂದ ಹೇಳಿದ್ದು, ನನ್ನ ಕಡೆ ಎಕ್ಸಾಕ್ಟ್ ಫಿಗರ್ ಇಲ್ಲ, 252 ಅಂತಂದ್ರೆ ಒಂದು ಮನಿ ಲಾಂಡ್ರಿಂಗಕ್ಕೆ ನನಗೆ ಇಮಿಡಿಯೇಟ್ ಅದು ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧ ಮನಿ ಲಾಂಡ್ರಿಂಗ್ದಲ್ಲಿ ಅದು ತೆಗಿಯಪ್ಪ. ಮನಿ ಲಾಂಡ್ರಿಂಗ್ದಲ್ಲಿ ಏನಾಗಿದೆ, ಇಫ್ ದಿ ಡೈರೆಕ್ಟರ್ ಆರ್ ಎನಿ ಅಥಾರಿಟಿ ಸ್ಪೆಸಿಫೈಡ್ ಅಂಡರ್ ಸಬ್ಸೆಕ್ಷನ್ 1 is of the opinion that on the basis of the information or material in his possession that the provisions of any other law for the time being in force are contravened, and then the director of such other authority shall share the information with the concerned agencies for the necessary action inserted by the Finance Act 2018. First of all, ಈ ಆ್ಯಕ್ಟನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ತಂದಿದ್ದ UPA ಸರ್ಕಾರದವರು. ಆ UPA ಸರ್ಕಾರದ ಮನಿ ಲಾಂಡ್ರಿಂಗ್ ಆ್ಯಕ್ಟು ಇಡೀ ಎಸ್ಟಾಬ್ಲಿಷ್ ಮಾಡಿದ್ದು ಚಿದಂಬರಂ ಸಾಹೇಬರು. ಆದರೆ ಈಗ ಅದನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಹಾಗಾಗಿ ಇವನ್ನೆಲ್ಲ ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಇವರು ಈ ರೀತಿಯಾದಂಥ ಒಂದು ಅಪಪ್ರಚಾರವನ್ನು, ದುಡ್ಡು ಕೊಟ್ಟಿಲ್ಲ ಕೇಂದ್ರದವರು, ಪ್ರತಿಯೊಂದಕ್ಕೂ ಕೇಂದ್ರ ಅಂತಾರೆ, ಬಾಣಂತಿಯರ ಸತ್ರು ಕೇಂದ್ರ ಅಂತಾರೆ. It is the primary responsibility of the state government. Health is the primary responsibility. If it is more than 5 lakhs, officer level, it depends on the officer level. 5 lakhs in ಜಾಸ್ತಿ ಕ್ಯಾಶ್ illegally ಟ್ರಾನ್ಸಾಕ್ಷನ್ ಆಗಿರ್ತದೆ, ED can enter. ಇದರೊಳಗ 1500 ಕೋಟಿ ರೂಪಾಯಿದಾಗ್ಯದ ಅಂತ ಒಂದು ಅಂದಾಜಿದೆ. ಮೂಡಾದಲ್ಲಿ ಹಗರಣಗಳು, ಹಗರಣವೇ ಹಗರಣ ಆಗ್ಯದಲ್ಲಿ. ಮೂಡಾದವರು ಇಡಿದವ್ರು ಯಾಕೆ ಬಂದ್ರು ಅಂತಂದ್ರೆ, ಮತ್ತೆ ನಿಮ್ಮನ್ನು ಕೂಡಿಸಿ ನಿಮಗೆ ಮಾನ ಮರ್ಯಾದೆ ಇದ್ರೆ ನೀವು ಕೋರ್ಟ್ ಹೇಳಿದ ನಂತರ ರಾಜೀನಾಮೆ ಕೊಡಬೇಕಾಗಿತ್ತು. ಯಡಿಯೂರಪ್ಪನವ್ರಿಗೆ ಸ್ಯಾಂಕ್ಷನ್ ಪರ್ಮಿಷನ್ ಕೊಟ್ಟ ನಂತರ ಅವ್ರು ರಾಜೀನಾಮೆ ಕೊಟ್ಬಿಟ್ರು. ನೀವು ಕೋರ್ಟ್ ಹೇಳಿದ ನಂತರವೂ ರಾಜೀನಾಮೆ ಕೊಡೋಕ್ತಾ ಇರಲಿಲ್ಲ. ಕೋರ್ಟ್ ಹೇಳಿದೆ ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲದೆ ಇದು ಆಗಕ್ಕೆ ಸಾಧ್ಯ ಇಲ್ಲ, ಹೈಕೋರ್ಟ್. ಹಾಗಾಗಿ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. OCRRP ಬಗ್ಗೆ ಇವರು ನಡೆಸ್ತಾ ಇರುವಂಥ ರೀತಿ, ನಮ್ಮ ಕೋವ್ಯಾಕ್ಸಿನ್ನು, ನಮ್ಮ ಲಸಿಕೆ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟರು. ನಮ್ಮ ಸೆಷನ್ ಶುರು ಆಗೋಕ್ಕಿಂತ 2 ದಿವಸ ಕರೆಕ್ಟ್ ರಿಪೋರ್ಟ್ ಬರ್ತದೆ. ಭಾರತದ ಪ್ರಜಾಪ್ರಭುತ್ವವನ್ನು ಡಿರೈಲ್ ಮಾಡುವಂಥ ಕೆಲಸ.
ಪೆಗಾಸಸ್ದು ಬಂತು. ನಾವೊಂದು ಉಳಿದದ್ದೆಲ್ಲ ನೀವು ಪಾರ್ಲಿಮೆಂಟ್ನಲ್ಲಿ ನೋಡಿರಿ. ಪೆಗಾಸಸ್ದು ಏನಾಯ್ತು ಹೇಳ್ರಿ ಇವತ್ತಿಗೆ. 15 ದಿವಸ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೆ. 15 ದಿವಸಗಟ್ಟಲೆ ಸೆಷನ್ ನಡೆಸ್ಕೊಳ್ಳಲಿಲ್ಲ. ಏನಾಯ್ತು ಪೆಗಾಸಸ್ದು? ಏನೂ ಸಾಕ್ಷಿ ಇಲ್ಲ, ಆ ರೀತಿ ಏನೂ ನಡೆದಿಲ್ಲ ಅಂತ ಆಯಿತು. ಸುಪ್ರೀಂ ಕೋರ್ಟಿಗೆ ಹೋಯ್ತು ಕೇಸ್. ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ನಿಮ್ಮ ಕಡೆ ಏನು ಸಾಕ್ಷಿ ಇದ್ರೆ ಕೊಡ್ರಿ ಅಂತ. ಇನ್ವೆಸ್ಟಿಗೇಷನ್ ಕೇಳಿದ್ರು. ಸುಪ್ರೀಂ ಕೋರ್ಟ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದರು. ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈಗ ನಿಮ್ಮ ಮೊಬೈಲ್ದಲ್ಲಿ ಪೆಗಾಸಸ್ ನಾವು ಹಾಕಿವಿ ಅಂತ ತಿಳ್ಕೊರಿ. ನೀವು ಎಲ್ಲಿ ತನಕ ಮೊಬೈಲ್ ಕೊಡೋದಿಲ್ಲ ಅಲ್ಲಿ ತನಕ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅಥವಾ ಇನ್ನೊಬ್ಬ ಅವನೋ ಭಾಳ ದುಡ್ಡಿದ್ದ ಒಂದು ಪೆಗಾಸಸ್ ಸಾಫ್ಟ್ವೇರ್ ತಂದು ನಿಮ್ದ್ರಾಗ ಹಾಕ್ಯಾನ ಅಂತ ತಿಳ್ಕೊರಿ. ನೀವು ಅದನ್ನು ನಿಮ್ಮ ಮೊಬೈಲ್ ಕೊಟ್ಟರೆ ತಾನೇ ಗೊತ್ತಾಗೋದು. ಒಬ್ಬನು ಮೊಬೈಲ್ ಕೊಡಲಿಲ್ಲ, ಒಬ್ಬನು. ಯಾರ ಇಡೀ 15 ದಿವಸಗಳ ಕಾಲ ಪೆಗಾಸಸ್ ಇಟ್ಕೊಂಡು ಸದನ ನಡೆಸಲಿಕ್ಕೆ ಕೊಡಲಿಲ್ಲ. ಆದ್ದರಿಂದ ರಾಹುಲ್ ಗಾಂಧಿ ಈ ಜಾರ್ಜ್ ಸೆರೋಸಸ್ನ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇವಿ ಬಂದದ್ದು ನಮ್ಮ ಇವಿ ಯಾವಾಗ ಶುರು ಆಯ್ತು? 2004ರಾಗ ಇವಿ ಇರಲಿಲ್ಲ. ನಾನು ಮೊದಲೇ ಎಲೆಕ್ಷನ್ ಇವಿ ಮೇಲೆ ಆಗಿದ್ದೆ. ನಾವು ನಮ್ಗಿಂತ ಅವ್ರಿಗೆ 7 ಜಾಸ್ತಿ ಸೀಟ್ ಬಂತು ಅಂಥೇಳಿ ನಮ್ಗೆ ಕೆಲವ್ರು ಸಪೋರ್ಟ್ ಕೊಡಲಿಕ್ಕೂ ತಯಾರು ಆಗ್ಬೋದಾಗಿತ್ತೇನೋ. ಆದರೆ ವಾಜಪೇಯಿ ಅವರು, ಅದ್ವಾನಿ ಅವರು ನಾವು ಮಾಡಲ್ಲ ಅಂತ ಹೇಳಿದರು ಸರ್ಕಾರ. 2009ರಲ್ಲಿ ಇವ್ರಿಗೆ ಜಾಸ್ತಿ ಸೀಟ್ ಬಂತು. ಜಾಸ್ತಿ ಅಂದರೆ ಯಾವ ಕಾಲಕ್ಕೂ 200 ಹೈಯೆಸ್ಟ್ ಬಂದದ್ದು 200 ಅವರು ಇತ್ತೀಚಿನ 40 ವರ್ಷದಾಗ. ಕಾಂಗ್ರೆಸ್ 30-35-40 ವರ್ಷದಾಗ ಹೈಯೆಸ್ಟ್ ಒಂದೇ ಸರ್ತಿ. ಅದು 2009ನಾಗ 200 ಬಂತು ಅವ್ರದ್ದು. 205 ಏನೋ ಬಂತು. ಅದು ಬಿಟ್ಟು 210 ಇಲ್ಲ 205 ಬಂತು. ನೆವರ್ ಇನ್ ದಿ ಹಿಸ್ಟ್ರಿ ಇನ್ ಲಾಸ್ಟ್ 35-40 ಇಯರ್ಸ್ 200 ಕ್ರಾಸ್ ಆಗಿಲ್ಲ ಅವರು. ಭಾರತದ ಪ್ರಜಾಪ್ರಭುತ್ವದ ಮೇಲೆ ಜಗತ್ತಿಗೆ ಅಪನಂಬಿಕೆ ಹುಟ್ಟಿಸ್ಲಿಕ್ಕೆ ಈ ಜಾರ್ಜ್ ಸೊರೋಸಸ್ ಕೆಲಸ ಮಾಡ್ತಾರೆ ಇವರು. ಇವನ ಮಾತು ನಂಬಿ ಅಂದ್ರೆ ಕೆಲವು ಸರ್ತೆ 370 ತೆಗಿಬೇಕಾದ್ರೆ ಪಾಕಿಸ್ತಾನದ ಭಾಷೆ ಮಾತಾಡಿದ್ರು. ಕರಾಳ ದಿವಸ ಅಂತ ಅವರು ಅಂದರು, ಬ್ಲ್ಯಾಕ್ ಡೇ ಅಂತ. ರಾಹುಲ್ ಗಾಂಧಿನೂ ಬ್ಲ್ಯಾಕ್ ಡೇ ಅಂದರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಬೌದ್ಧಿಕವಾಗಿ ದಿವಾಳಿಯಾಗಿದೆ. ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ. ಒಬ್ಬ ಬುದ್ಧಿಹೀನ ನಾಯಕನಿಂದಾಗಿ ಕಾಂಗ್ರೆಸ್ ಪಾರ್ಟಿ ಇನ್ನೂ ಅಧೋಗತಿಗೆ ಹೋಗ್ತದೆ. ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳೋದು, ನಿಮ್ಗೇನರ ಒಳ್ಳೇದಾಗಬೇಕಂದ್ರೆ ಸ್ವಲ್ಪ ಬೇರೆ ಒಳ್ಳೆ ಲೀಡರ್ನ ಹಿಡ್ಕೊಳ್ಳಿ. ಯಾಕಂದ್ರೆ ಒಳ್ಳೆ ವಿರೋಧ ಪಕ್ಷ ಇರ್ಬೇಕಂತ ನಮ್ಮ ಆಸೆ ಅದ. ಹಾಗಾಗಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ನಬಾರ್ಡ್ ಆರೋಪ ಇದು ಅತ್ಯಂತ ಶುದ್ಧಾಂಗ ಸುಳ್ಳು.